ಹಲೋ ಗೈಸ್, ಡೇ 3 ಆಫ್ ಬಲ್ಕಿಂಗ್ ಸೀರೀಸ್. ಇವತ್ತು ಜಿಮ್ಮಲ್ಲಿ ಲೆಗ್ ಆ್ಯಂಡ್ ಕೋರ್ ಟ್ರೈನ್ ಮಾಡಿದೆ. ತುಂಬ ಜನ ಲೆಗ್ ಡೇನ ಸ್ಕಿಪ್ ಮಾಡ್ತಾರೆ. ಇದೊಂದು ದೊಡ್ಡ ಮಿಸ್ಟೇಕು. ಯಾಕಂದರೆ ಲೋವರ್ ಬಾಡಿ ಸ್ಟ್ರಾಂಗ್ ಇದ್ದರೆ ಫುಲ್ ಬಾಡಿ ಸ್ಟ್ರಾಂಗ್ ಇರುತ್ತೆ. ವರ್ಕೌಟ್ ಕಡೆ ಬರೋದಾದರೆ ಫಸ್ಟಿಗೆ ವಾರ್ಮಪ್ ಮಾಡಿ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ವರ್ಕೌಟು ಸ್ಕ್ವ್ಯಾಟ್ ಲೋವರ್ ಬಾಡಿ ಸ್ಟ್ರೆಂತಿಗೆ ತುಂಬ ಇಂಪಾರ್ಟೆಂಟು. ಇದು ಒಂದು ಕಂಪೌಂಡ್ ಮೂಮೆಂಟ್ ಅಂದರೆ ಒಂದೇ ವರ್ಕೌಟಲ್ಲಿ ತುಂಬ ಮಸಲ್ಸ್ ಟ್ರೈನ್ ಆದರೆ ಅದು ಕಂಪೌಂಡ್ ಮೂಮೆಂಟ್ ಅಂತ ಅಂತಾರೆ. ಇವಾಗ ಸ್ಕ್ವಾಟ್ ಕಡೆ ಬರೋದಾದರೆ ಸ್ಕ್ವಾಟಲ್ಲಿ ಮೇನ್ ಆಗಿ ಕ್ವಾಡ್ರಿಸೆಪ್ಸು ಮತ್ತು ಗ್ಲೂಟ್ಸು ಟ್ರೈನ್ ಆಗುತ್ತೆ. ಅದ್ರ ಜೊತೆಗೆ ಸೆಕೆಂಡರಿ ಮಸಲ್ಸ್ ಆಗಿ ಹ್ಯಾಮ್ಸ್ಟ್ರಿಂಗು, ಕೋರು ಮತ್ತು ಕಾವ್ಸ್ ಕೂಡ ಸಪೋರ್ಟ್ ಮಾಡುತ್ತೆ. ಆದ್ದರಿಂದ ಸ್ಕ್ವಾಟು ಲೋವರ್ ಬಾಡಿ ಸ್ಟ್ರೆಂತಿಗೆ ತುಂಬ ಇಂಪಾರ್ಟೆಂಟು. ಲೆಗ್ ವರ್ಕೌಟ್ ಇದ್ದಾಗ ಸ್ಕ್ವಾಟ್ನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸ್ಕ್ವಾಟ್ ಆದಮೇಲೆ ಲೆಗ್ ಎಕ್ಸ್ಟೆನ್ಷನ್ ಮಾಡಿದೆ. ಲೆಗ್ ಎಕ್ಸ್ಟೆನ್ಷನ್ ಒಂದು ಐಸೋಲೇಟೆಡ್ ಮೂಮೆಂಟ್. ಐಸೋಲೇಟೆಡ್ ವರ್ಕೌಟ್ ಅಂದರೆ ಏನಂತ ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡುವ. ಲೆಗ್ ಎಕ್ಸ್ಟೆನ್ಷನ್ ಆದಮೇಲೆ ನೆಕ್ಸ್ಟ್ ವರ್ಕೌಟ್ ಸಿಟೆಡ್ ಹ್ಯಾಮ್ಸ್ಟ್ರಿಂಗ್ ಕರ್ಲ್. ಲೆಗ್ ಸೈಜ್ ಆಗಲಿಕ್ಕೆ ಹ್ಯಾಮ್ಸ್ಟ್ರಿಂಗ್ ಟ್ರೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಂತರ RDL ಮಾಡಿದೆ. ಇದು ಗ್ಲೂಟ್ಸ್ ಆಗಿ ಹ್ಯಾಮ್ಸ್ಟ್ರಿಂಗ್ ಎರಡನ್ನೂ ಟಾರ್ಗೆಟ್ ಮಾಡುತ್ತೆ. ಲಾಸ್ಟಿಗೆ ಕಾಫ್ ರೈಸಸ್ ಮಾಡಿ ಲೆಗ್ ವರ್ಕೌಟ್ ಎಂಡ್ ಮಾಡಿದೆ. ಇವಾಗ ಕೋರ್ ಕಡೆ ಬರೋದಾದರೆ ಫಸ್ಟಿಗೆ ಕ್ರಂಚಸ್. ಇದು ಅಪ್ಪರ್ ಎಬ್ಸ್ನ ಚೆನ್ನಾಗಿ ಟಾರ್ಗೆಟ್ ಮಾಡುತ್ತೆ. ನಂತರ ಲೆಗ್ ರೈಸಸ್. ಇದು ಲೋವರ್ ಎಬ್ಸ್ಗೆ ಟಾರ್ಗೆಟ್ ಆಗುತ್ತೆ. ಲಾಸ್ಟಿಗೆ ರಷ್ಯನ್ ಟ್ವಿಸ್ಟ್ ಮಾಡಿ ವರ್ಕೌಟ್ ಎಂಡ್ ಮಾಡಿದೆ. ನಂತರ ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿ, ಸ್ವಲ್ಪ ಪೋಸಿಂಗ್ ಮಾಡಿ ಸೀದಾ ರೂಮಿಗೆ ಹೋದೆ. ಇವತ್ತಿಗಿಷ್ಟೇ. ಕ್ಯಾಚ್ ಯು ಟುಮಾರೋ. ಬೈ.